ಮಾಡಿದ್ರೆ ಏನು ನಿಮ್ಮ ಫ್ಯಾಮಿಲಿಗೆ ಮತ್ತೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಸರ್? ಸಿಗ್ತದೆ ಅಂತ ಆಶಾಭಾವನೆ ಹೊಂದಿದ್ದೀನಿ. ನಾನು 30-40 ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ. ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ, ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ಆಶಾಭಾವನೆ ಹೊಂದಿದ್ದೀನಿ. ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನಲ್ಲಿ. ಅಕಸ್ಮಾತ್ ಮೊನ್ನೆ ಸೋಲಾಗಿದೆ, ಆದರೆ ಅದನ್ನು ಉಳಿಸ್ಬೇಕು. ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ. ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಆಶಾಭಾವನೆ ಹೊಂದಿದ್ದೀನಿ. ಇಡೀ ದೇಶ ರಾಜ್ಯ ನೋಡ್ತಾ ಇದೆ. ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ. ಕೋಲಾರದಲ್ಲಿ ನಿಮ್ಮ ರಾಜಕೀಯ ವಿರೋಧಿಗಳು ಅವ್ರಿಗೆ ಫ್ಯಾಮಿಲಿ ಕೊಡಬಾರ್ದು ಅಂತ ಬಹಳಷ್ಟು ಅಡ್ಗಾಲ್ ಆಗ್ತಾ ಇದ್ದಾರೆ. ಒಂದು ತಾಲೂಕು ಒಂದು ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಲ್ಲ, ಈ ರಾಜ್ಯದಲ್ಲಿ ನನ್ನದೇ ಆದಂಥ ಜನ ಇದೆ. ಆ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸೀಟು ಒಂದು ತಾಲೂಕು ಒಂದು ಜಿಲ್ಲೆಗೆ ಸಂಬಂಧ ಇಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧ ಇಲ್ಲ. ಎಲ್ಲ ಕಡೆನೂ ವಿಶ್ವಾಸ ಇರ್ತದೆ, ಅವಿಶ್ವಾಸ ಇರ್ತದೆ. ಇದೊಂದು ದೊಡ್ಡ ಪಾರ್ಟಿ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು. ನನಗೆ ಸೋಲಿಸಿದರೂ ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತ ಹೇಳಿಲ್ಲ, ಯಾರನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿಲ್ಲ. ನೀವು ಕೇಳ್ಕೊಬೋದು ಅಧ್ಯಕ್ಷರನ್ನ, ಸಿದ್ದರಾಮಯ್ಯ ಯಾರು ತಂಟೆಗೆ ಹೋಗಿಲ್ಲ. ನನ್ನ ದೃಷ್ಟಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಮೀಟ್ ಮಾಡಿದ್ರೆ ಏನು ನಿಮ್ಮ ಫ್ಯಾಮಿಲಿಗೆ ಮತ್ತೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಸರ್? ಸಿಗ್ತದೆ ಅಂತ ಆಶಾಭಾವನೆ ಹೊಂದಿದ್ದೀನಿ. ನಾನು 30-40 ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ. ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೆ ಹೇಳಿದ್ದೀನಿ, ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ಆಶಾಭಾವನೆ ಹೊಂದಿದ್ದೀನಿ. ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನಲ್ಲಿ. ಅಕಸ್ಮಾತ್ ಮೊನ್ನೆ ಸೋಲಾಗಿದೆ, ಆದರೆ ಅದನ್ನು ಉಳಿಸ್ಬೇಕು. ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ. ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಆಶಾಭಾವನೆ ಹೊಂದಿದ್ದೀನಿ. ಇಡೀ ದೇಶ ರಾಜ್ಯ ನೋಡ್ತಾ ಇದೆ. ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ. ಕೋಲಾರದಲ್ಲಿ ನಿಮ್ಮ ರಾಜಕೀಯ ವಿರೋಧಿಗಳು ಅವ್ರಿಗೆ ಫ್ಯಾಮಿಲಿ ಕೊಡಬಾರ್ದು ಅಂತ ಬಹಳಷ್ಟು ಅಡ್ಗಾಲ್ ಆಗ್ತಾ ಇದ್ದಾರೆ. ಒಂದು ತಾಲೂಕು ಒಂದು ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಈ ರಾಜ್ಯದಲ್ಲಿ ನನ್ನದೇ ಆದಂಥ ಜನ ಇದೆ. ಆ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸೀಟು ಒಂದು ತಾಲೂಕು ಒಂದು ಜಿಲ್ಲೆಗೆ ಸಂಬಂಧ ಇಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧ ಇಲ್ಲ. ಎಲ್ಲ ಕಡೆನೂ ವಿಶ್ವಾಸ ಇರ್ತದೆ, ಅವಿಶ್ವಾಸ ಇರ್ತದೆ. ಇದೊಂದು ದೊಡ್ಡ ಪಾರ್ಟಿ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು. ನನಗೆ ಸೋಲಿಸಿದರೂ ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತ ಹೇಳಿಲ್ಲ, ಯಾರನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿಲ್ಲ. ನೀವು ಕೇಳ್ಕೊಬೋದು ಅಧ್ಯಕ್ಷರನ್ನ, ಸಿದ್ದರಾಮಯ್ಯ ಯಾರು ತಂಟೆಗೆ ಹೋಗಿಲ್ಲ. ನನ್ನ ದೃಷ್ಟಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು.